ಆಮೇಲೆ ಬ್ರದರ್ ನೀವೇನು ಹೇಳ್ತೀರಿ ಅಂದ್ರೆ ನಾನೀಗ ಆರಂಭದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ದೀನಿ ಅಷ್ಟೇ, ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗೋಣ. ಹೆಂಗ್ ಅನಿಸ್ತು ಡಿ ಬಾಸ್ ದರ್ಶನ್ ಅವರನ್ನ ಸಿನಿಮಾದಲ್ಲಿ ಈಗ 2 ವರ್ಷದ ನಂತರ ನೋಡಿ? ಸರ್ ಹೆಂಗೆ ಅಂದರೆ ನಮಗೆ ಇದೊಂಥರ ಹಬ್ಬನೋ ಜಾತ್ರೆನೋ ಒಂದು ಗೊತ್ತಾಗ್ತಿಲ್ಲ, ಅಷ್ಟು ಕನ್ಫ್ಯೂಷನ್ ಆಗಿದೆ. ಮತ್ತು ಇನ್ನೊಂದು ಅಂದರೆ ಅವ್ರ ಮೇಲೆ ಆ ಪ್ರೀತಿ ಇದೆಯಲ್ಲ ನಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ. ಈ ಇಷ್ಟು ಸಿನಿಮಾಗಳು ನೀವೇನು ನೋಡಿದ್ರ, ಈ ಸತಿ ಇರೋ ಶೇಡ್ ನೋಡಿ, ಅಂದರೆ ಆ ಲುಕ್ ಏನಿದೆ, ಅವ್ರು ನಡ್ಕೊಬರೋ ಸ್ಟೈಲ್, ಒಂದೊಂದು ಮೂಮೆಂಟು ಕೂಡ ಒಂದೊಂದು ಸೀನಲ್ಲೂ ಕೂಡ ಮಸ್ತ್ ಅಲ್ಟಿಮೇಟು ಸರ್, ಅಷ್ಟು ಚೆನ್ನಾಗಿದೆ. ಎಲ್ಲ ಮೂವಿಗೂ ಕಂಪ್ಯಾರಿಸನ್ ಮಾಡಿದ್ರೆ ಈ ಮೂವಿನೇ ತುಂಬ ಡಿಫ್ರೆಂಟ್ ಆಗಿದೆ. ಆಮೇಲೆ ಇನ್ನೊಂದೇನಂದ್ರೆ ಸರ್, ಒಬ್ಬ ಮನುಷ್ಯನ ಇಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಸರ್ ಅದು ತಮಾಷೆ ಅಲ್ಲ. ಒಬ್ಬ ಮನುಷ್ಯನ ಇಷ್ಟಪಡೋದಕ್ಕೆ ಎಲ್ಲರೂ ಹೇಳ್ತಾರೆ, ಈಗ ನಮ್ಮ ಬ್ರದರ್ ಹೇಳಿದ್ರು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂದಲ್ಲ, ಅದಕ್ಕೊಂದು ಉತ್ತರ ಕೊಡ್ತೀನಿ ನಾನು. ಸರ್, ಒಬ್ಬ ಮನುಷ್ಯನ ಇಷ್ಟಪಡೋದಕ್ಕೆ ಎಜುಕೇಶನ್ ಮುಖ್ಯ ಅಲ್ಲ, ಆ ಮನುಷ್ಯನ ಗುಣ ಮುಖ್ಯ. ಈಗ ಎಜುಕೇಟೆಡ್ ಗೊತ್ತಿಲ್ವಾ, ಅವನು ದಡ್ಡನೋ ಬುದ್ಧಿವಂತ, ಅವನ್ನ ಇಷ್ಟಪಡೋಕೋಬೇಡ ಅಂತ. ಮತ್ತೆ ಎಜುಕೇಟೆಡ್ಗಳು ಎಷ್ಟು ಜನ ಇದ್ದಾರೆ ಇವತ್ತು. ನಮ್ಮ ಬಾಸ್ನ ಇವತ್ತು ಅವರು ಕೂಡ ಆರಾಧನೆ ಮಾಡ್ತಾರೆ, ಬಟ್ ಮೀಡಿಯಾ ಮುಂದೆ ಬರ್ತಿಲ್ಲ ಅಷ್ಟೇ. ಅವರು ಕೂಡ ಮನಸ್ಸಲ್ಲಿ ಕೊಂಡು ದೇವರು ಅಂತ ಪೂಜೆ ಮಾಡ್ತಾರೆ. ಇವತ್ತು ಎಂತೆಂಥ ಫಾರ್ಚುನರ್ ಕಾರ್ಗಳ ಮೇಲೆ ಅವರದ್ದು ನಮ್ಮ ಬಾಸ್ ಫೋಟೋಗಳು ಹಾಕೊಂಡು ಓಡಾಡ್ತಿದ್ದಾರೆ ಅಲ್ವಾ ಸರ್? ಅವರೆಲ್ಲ ಎಜುಕೇಟೆಡ್ ಅಲ್ವಾ? ಅವರೆಲ್ಲ ಎಜುಕೇಟೆಡ್. ಮತ್ತೆ ಎಜುಕೇಟೆಡ್ ಆಗಿ ಕಾಲೇಜ್ ಸ್ಟೂಡೆಂಟ್ಗಳಿದ್ದಾರೆ ಸರ್, ಅವರು ಕೂಡ ಡಿಗ್ರಿಗಳು ಮಾಡಿರೋ ಅಂತ ಹುಡುಗಿರು ಕೂಡ ಇವತ್ತು ನಮ್ಮ ಬಾಸ್ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರ ಮೇಲೆ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರಲ್ಲ, ಅವರೆಲ್ಲ ಎಜುಕೇಟೆಡ್ ಅಲ್ವಾ? ಮತ್ತೆ ಎಜುಕೇಟೆಡ್ ಆಗಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರನ್ನೆಲ್ಲ ಯಾಕೆ ಕನ್ಸಿಡರ್ ಮಾಡಲ್ಲ? ಮಾತೆತ್ತರೆ ಫ್ಯಾನ್ಸ್ ಏನೋ ದರ್ಶನ್ ಫ್ಯಾನ್ಸ್ ಅಂತ ಬಂದ್ರೆ ಅನ್ಎಜುಕೇಟೆಡ್. ಯಾಕೆ ಅನ್ಎಜುಕೇಟೆಡ್ ಅಂತೀರಾ ಸರ್? ನಾನು ಒಬ್ಬ ಸರ್ SLC ಮಾಡಿದ್ದೀನಿ. ಮತ್ತೆ ಇನ್ನೊಂದೇ ಅಂದ್ರೆ ನಾನೊಬ್ಬ ಡ್ರೈವರ್ ಸರ್. ಅವ್ರ ಮೇಲೆ ಯಾವ ತರ ಪ್ರೀತಿ ಅಂದ್ರೆ ಸರ್, ನಮ್ಗೆ ಇಷ್ಟಿದ್ದು ಈ ಲೆವೆಲ್ ಬತ್ತು. ಅದಕ್ಕೊಂದು ಕಾರಣ ಏನು ಅಂತಂದ್ರೆ ಸರ್, ಎಲ್ಲರೂ ಈಗ ನಾನೊಬ್ಬ ಡ್ರೈವರ್ ಆಗಿಂದ ರೋಡಲ್ಲಿ ಓಡಾಡ್ತಿರ್ತೀನಿ. ಒಂದು ಮೂಮೆಂಟ್ ಅಲ್ಲಿ ಅವರೇ ಖುದ್ದ ನಮ್ಮನ್ನ ಗುರುತಿಡ್ದು ನಮ್ಮ ಆಟೋನ ನೋಡಿ ನಮ್ಮನ್ನ ಮಾತಾಡ್ಸಿದ್ದಾರೆ ಸರ್. ಅವ್ರ ಮಗ ಮಾತಾಡ್ಸೋರು, ಅವ್ರ ವೈಫು ಮಾತಾಡಿದ್ರು, ನಮ್ಮ ಬಾಸು ಕೂಡ ಒಂದು ಸಲ್ಯೂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಬಿಟ್ಟಿದ್ರು. ಆನ್ ದ ವೇ ರನ್ನಿಂಗ್ ಅಲ್ಲಿ ಗ್ಲಾಸ್ ಅಲ್ಲಿ 1 ಸೆಕೆಂಡ್ ಅಷ್ಟೇ ಸರ್. ಬಟ್ ಈ ತರ ಅದೃಶ್ಯ ಎಷ್ಟು ಜನಕ್ಕೆ ಸಿಗುತ್ತೆ. ಎಷ್ಟೋ ಸರಿ ಅವ್ರ ಮನೆ ಹತ್ರ ಹೋದ್ರು ಕೂಡ ಅವ್ರನ್ನ ಮಾತಾಡ್ಸೋಕ್ಕೂ ನೋಡೋಕ್ಕೂ ಕೂಡ ಆಗಲ್ಲ, ಒಂದು ಸೆಕೆಂಡ್ ಕೊಡೋಕ್ಕಲ್ಲ ಸರ್. 1 ಫೀಟ್ ಅಲ್ಲಿ ಅವ್ರನ್ನ ಡಿಸ್ಟೆನ್ಸ್ ಅಲ್ಲಿ ನಾನು ಮಾತಾಡ್ಸಿದೆ ಅಂದ್ರೆ ಹೆಂಗಿರುತ್ತೆ ಸರ್? ಅವಾಗ ನಮ್ಗೆ ಏನು ಮಾತಾಡೋಕೆ ಅನ್ನೋದು ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ಸಡನ್ ಆಗಿ ಕಾರ್ ಗ್ಲಾಸ್ ಇಳಿಸಿ ಮಾತಾಡಿದಾಗ ನಮ್ಗೆ ಏನು ಮಾತಾಡೋಕೆ ಅನ್ನೋದು ಗೊತ್ತಾಗಲ್ಲ. ಅದು 1 ಸೆಕೆಂಡ್ ಅಲ್ಲಿ ಮಾತಾಡೋಕ್ಕಾಗಲ್ಲ. ಅದಾದ್ಮೇಲೆ ಅಂದ್ರೆ ಅವ್ರ ಅಭಿಮಾನಿಗಳಿಗೆ ಕೊಡೋ ಪ್ರೀತಿ ಮತ್ತೆ ಅವ್ರು ಕೊಡೋ ರೆಸ್ಪೆಕ್ಟ್, ನಾನು ಯಾಕೆ ಮಾತಾಡಿಸ್ಬೇಕು, ರೋಡಲ್ಲಿ ಆಟೋದಲ್ಲಿ ಹೋಯ್ತವ್ರೆ ಅವ್ರನ್ನೇ ನಾನು ಮಾತಾಡ್ಸೋದು ಅಂತ ಅನ್ನೋ ಭಾವನೆ ಅವ್ರ ಹತ್ರ ಇದ್ದೀರಾ. ಇವತ್ತು ನಾವು ಅವ್ರನ್ನ ಇಷ್ಟಪಡ್ತಿರಲಿಲ್ಲ.